ಬಾಡಿಗೆ ಕಾರಲ್ಲಿ ಬರ್ತಿದ್ದಾರೆ. ಇವತ್ತು 1.5 ವರ್ಷ ಆಗೋಯ್ತು. ನಾನು ಆಲ್ರೆಡಿ ಸ್ವಂತ ಕಾರ್ ತೊಗೊಂಡು ಸ್ವಂತ ಕಾರಲ್ಲಿ ಬರ್ತಾ ಇದ್ದೀನಿ. ನಾನು ಬಿಸ್ನೆಸ್ನಲ್ಲಿದ್ದೀನಿ. ತುಂಬ ಲಾಸಲ್ಲಿ ನಡೀತಾ ಇತ್ತು. ಜೀವಂತವಾಗಿ ಇರೋಕ್ಕೆ ಆಗಲ್ಲ ಅನ್ನೋಂಗಿತ್ತು. ಬಟ್ ಎಲ್ಲೋ ಒಂದು ಕಡೆ ನಂಬಿ ಅವರು ಕೆಲವೊಂದು ಶ್ಲೋಕ ಹೇಳ್ತಾರೆ. ಬೇರೆ ರೀತಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಕೊಟ್ಬಿಟ್ಟು ನಾವು ಯಾವುದೇ ಪೂಜೆ ಪುನಸ್ಕಾರ ಮಾಡಬೇಕು ಅದು ಇದು ಏನೂ ಹೇಳೋದಿಲ್ಲ. ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಕಾರ್ಯಗಳೆಲ್ಲ ತುಂಬ ಚೆನ್ನಾಗಿ ಆಗ್ತಾಯಿದೆ. ಜೀವನದಲ್ಲಿ ಬಹಳ ಬದಲಾವಣೆ ಕಳೆದಿದ್ದೀವಿ. ಡೌನ್ ಇದ್ವಿ, ಈಗ ಅಪ್ಪಲ್ಲಿದ್ದೀವಿ. ಭಗವಂತ ಹಂಗೆ ಇಟ್ಟಿದ್ದಾನೆ ನಮ್ಮನ್ನು. ನಾವು ತಿಂಗಳು ಅಮಾವಾಸ್ಯೆಗೂ ಬಂದು ಇಲ್ಲಿ ಕುಂಬಳಕಾಯಿ ದೀಪ ಹಚ್ತಾ ಇದ್ದೀವಿ. ನಮಗೆ ಮನಃಶಾಂತಿ ಸಿಕ್ಕಿದೆ ಮೇಯ್ನು. ಸಾಧಾರಣ ವ್ಯಾಪಾರ ಇತ್ತು, ಈಗ ಸೂಪರ್ ಡೂಪರ್ ವ್ಯಾಪಾರ ಆಗಿದೆ ಸರ್. ಸಣ್ಣ ಪುಟ್ಟ ವ್ಯವಹಾರಗಳು ಮಾಡ್ತಾ ಇದ್ವಿ, ಸಣ್ಣ ಪುಟ್ಟ ಕಾಂಟ್ರಾಕ್ಟ್ಸ್ ಮಾಡ್ತಾ ಇದ್ವಿ. ದೊಡ್ಡ ಟ್ರಾಕ್ಟ್ಸ್ ತೊಗೊಂಡು ಮಾಡ್ತಾ ಇದ್ದೀವಿ. ಯಾರ ಹತ್ರನೂ ಏನು ದುಡ್ಡೇ ಕೇಳಲ್ಲ ಗುರುಗಳು. ತುಂಬ ಸಮಸ್ಯೆಯಿಂದ ಬಂದಿರ್ತಾರೆ, ಇಲ್ಲ ತುಂಬ ಬಡವರು ಬಂದಿರ್ತಾರೆ. ಅವ್ರಿಗೆಲ್ಲ ಗುರುಗಳ ದುಡ್ಡು ತಗೊಳಲ್ಲ, ಹಾಗೆ ಇದು ಮಾಡ್ತಾರೆ. ಸುಮಾರು ವರ್ಷದಿಂದ ಬರ್ತಾ ಇದ್ದೀವಿ. ನಮ್ಗೆ ಬಂದಿದ್ದ ದಿನಗಳಿಂದನೂ ಒಳ್ಳೇದಾಗ್ತಾ ಇದೆ. ಅಂದ್ಕೊಂಡಿದ್ದ ಕೆಲಸಗಳೆಲ್ಲ ಕಾರ್ಯಗಳೆಲ್ಲ ತುಂಬ ಚೆನ್ನಾಗಿ ಆಗ್ತಾಯಿದೆ. ದಯವಿಟ್ಟು ನೀವು ಎಲ್ಲರೂ ನೋಡೋರು ಬಂದು ಆಶೀರ್ವಾದ ಪಡೆದು ಪೂಜೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಸುಮಾರು ವರ್ಷದಿಂದ ಬರ್ತಿದ್ದೀರಿ ಅಂತ ಹೇಳಿದ್ರೆ, ಹೌದು. ಲೈಫಲ್ಲಿ ಏನು ಬದಲಾವಣೆ ಕಂಡಿದ್ದೀರಿ? ಜೀವನದಲ್ಲಿ ಬಹಳ ಬದಲಾವಣೆ ಕಳೆದಿದ್ದೀವಿ. ಡೌನ್ ಇದ್ವಿ, ಈಗ ಅಪ್ಪಲ್ಲಿದ್ದೀವಿ. ಭಗವಂತ ಹಂಗೆ ಇಟ್ಟಿದ್ದಾನೆ ನಮ್ಮನ್ನು. ನಾವು ತಿಂಗಳು ಅಮಾವಾಸ್ಯೆಗೂ ಬಂದು ಇಲ್ಲಿ ಕುಂಬಳಕಾಯಿ ದೀಪ ಹಚ್ತಾ ಇದ್ದೀವಿ. ನಮಗೆ ಮನಃಶಾಂತಿ ಸಿಕ್ಕಿದೆ ಮೇಯ್ನು. ಖುಷಿಯಾಗಿ ಆನಂದವಾಗಿದ್ದೀವಿ. ಪ್ರಯೋಜನ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಗುರುಗಳು ಹೇಳಿದರು, ಈ ಥರ ಬಂದು ದೀಪ ಆರಾಧನೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತೇಳಿ. ಹಾಗಾಗಿ ಅವ್ರು ಏನು ಹೇಳಿದ್ರು ಅದನ್ನು ನಾವು ಮಾಡ್ಕೊತಾ ಹೋಗ್ತಾ ಇದ್ದೀವಿ. ನನ್ನ ಪ್ರಕಾರ ಒಂದು ಸರಿ ನೀವು ಬಂದು ಹೋದಾಗ ಆ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ, ಹೇಗೆ ಚೇಂಜಸ್ ಇದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಆ ಭಗವಂತ ನಿಮ್ಮನ್ನೇ ಕರ್ಕೊಂಡು ಬರ್ತಾನೆ ಇಲ್ಲಿಗೆ. ನಮಗೆ ಮಧ್ಯದಲ್ಲಿ 2 ತಿಂಗಳೇನ ಮಿಸ್ ಆಯಿತು ಅಂದರೂ ನಮಗೊಂಥರ ಕಾಡ್ತಿರುತ್ತೆ, ಹೋಗ್ಲಿಲ್ವಲ್ಲ ದೇವಸ್ಥಾನಕ್ಕೆ, ಆ ಭಗವಂತನ ದರ್ಶನ ಆಗಲಿಲ್ವಲ್ಲ ಅನ್ನೋದು ಕಾಡ್ತಾ ಇರುತ್ತೆ. ಹಾಗಾಗಿ ನೀವು ಒಂದು ಸತಿ ಬಂದು ನಿಮ್ಮ ಇಚ್ಛೆಯಾಗಿ ನೀವು ಅನುಭವಿಸಿ ಅದರದ್ದು ರಿಸಲ್ಟ್. 3.5 ವರ್ಷ ಆಯಿತು ನಾನು ಶುರು ಮಾಡಿ ಇಲ್ಲಿ ಬರೋದಕ್ಕೆ. ಸೊ ಬಂದಿಲ್ಲ ಅಂತಂದರೆ ಭಗವಂತ ಕರ್ಸ್ಕೊತಾನೆ. ಸೊ ಬಂದು ಶಕ್ತಿ ತುಂಬ್ಕೊಂಡು ಹೋಗ್ತೀವಿ. 1 ತಿಂಗಳಿಗಾಗೋಷ್ಟು ಶಕ್ತಿನ ತುಂಬ್ಕೊಂಡು ಹೋಗಿ ಖರ್ಚು ಮಾಡ್ಕೊಂಬರ್ತೀವಿ ಸರ್. ಸೊ ಯಾವ ರೀತಿ ಇರ್ತದೆ ಅಂತಂದರೆ, ಏನೂ ಇಲ್ದಿರೋ ಝೀರೋ ಆಗಿ ಬಂದು ಇಲ್ಲಿ ಫುಲ್ ಎನರ್ಜೈಸ್ ಆಗಿ ನಾವು ಹೋಗ್ತಾಯಿದ್ದೀವಿ. ಸೊ ಎನರ್ಜಿಯಿಂದ ನಾವು ಬಿಸ್ನೆಸ್ ಮಾಡ್ತಾಯಿದ್ದೀವಿ. ಸೊ ಬಿಸ್ನೆಸ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗಿದೆ. ಒಂದು ರೀತಿಲಿ ಹೇಳ್ಬೇಕಂದ್ರೆ ಬಾಡಿಗೆ ಕಾರಲ್ಲಿ ಬರ್ತಿದ್ದಾರೆ. ಇವತ್ತು 1.5 ವರ್ಷ ಆಗೋಯ್ತು. ನಾನು ಆಲ್ರೆಡಿ ಸ್ವಂತ ಕಾರ್ ತೊಗೊಂಡು ಸ್ವಂತ ಕಾರಲ್ಲಿ ಬರ್ತಾಯಿದ್ದೀನಿ. ಸೊ ಭಗವಂತ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾನೆ. ಮೊದಲೆಲ್ಲ ಹೇಗಿತ್ತು ಸರ್ ಬಿಸ್ನೆಸ್ ಎಲ್ಲ ಹೇಗಿತ್ತು, ವ್ಯಾಪಾರಗಳು ಇಲ್ಲಿ ಹೊರಗಿನ ಮೊದಲು? ಸಾಧಾರಣ ವ್ಯಾಪಾರ ಇತ್ತು, ಈಗ ಸೂಪರ್ ಡೂಪರ್ ವ್ಯಾಪಾರ ಆಗಿದೆ ಸರ್. ಸಣ್ಣ ಪುಟ್ಟ ವ್ಯವಹಾರಗಳು ಮಾಡ್ತಾ ಇದ್ವಿ, ಸಣ್ಣ ಪುಟ್ಟ ಕಾಂಟ್ರಾಕ್ಟ್ಸ್ ಮಾಡ್ತಾ ಇದ್ವಿ. ದೊಡ್ಡ ಟ್ರಾಕ್ಟ್ಸ್ ತೊಗೊಂಡು ಮಾಡ್ತಾ ಇದ್ದೀವಿ. 100%. ಅಂದರೆ ನಮ್ಮ ಸಮಸ್ಯೆಗಳು ಬಗೆಹರಿಬೇಕಂದ್ರೆ ಏನು ಮಾಡ್ಬೇಕು ಸರ್? ಇಲ್ಲಿ ಬಂದು ಏನಿಲ್ಲ, ನೀವೇನು ಕೇಳ್ಬಿಡಿ ಭಗವಂತನ ಹತ್ರ. ಬನ್ನಿ, ಅವ್ರ ಮುಂದೆ ಕಾಣಿಸ್ಕೊಳ್ಳಿ. ನೀವು ಅವ್ರಿಗೆ ಕಾಣಿಸಿ, ಅವ್ರು ನೀವು ನೋಡದಿದ್ರು ಪರವಾಗಿಲ್ಲ, ನೀವು ಅವ್ರಿಗೆ ಕಾಣಿಸಿ. ಸೊ ನಿಮ್ಮ ಮೇಲೆ ದೃಷ್ಟಿ ಭಗವಂತಂದು ಬಿತ್ತು ಅಂತಂದರೆ ನೀವು ಬೆಳೀತಾ ಹೋಗ್ತೀರ. ಬರಬೇಕು, ಬಂದು ನೋಡಬೇಕು. ನಾವು ಪ್ರತಿ ತಿಂಗಳು ಅಮಾವಾಸ್ಯೆಗೆ ಬರ್ತೀವಿ. ಕೆಲವೊಂದು ಸತಿ ಅಮಾವಾಸ್ಯೆ ಯಾಕೆ ಅಂತಂದ್ಬಿಟ್ಟು ಕೆಲವೊಂದು ಸತಿ ಹುಣ್ಣಿಮೆಗೂ ಬಂದ್ವಿ. ಸೊ ಕೆಲವೊಂದು ಸತಿ ಎಕ್ಸ್ಟ್ರಾನು 2 ಸತಿ ಬರೋದನ್ನು ಮಾಡಿದ್ವಿ. ಈಗ ತಿಂಗಳಿಗೆ 1 ಸತಿ ಖಂಡಿತವಾಗ್ಲೂ ನಾನು ಬಂದೇ ಬರ್ತೀನಿ. ಯಲಹಂಕದಿಂದ ಬರ್ತೀನಿ ನಾನು. ಹೌದು ಸರ್. ಅಂದರೆ ಈಗ ಇತ್ತೀಚೆಗೆ ದೇವಸ್ಥಾನಕ್ಕೆ ಹೋಗೋದು ಒಂಥರ ಕಮರ್ಷಿಯಲ್ ಆಗೋಗಿದೆ. ನಾವು ಸುಮಾರು ಕಡೆ ನೋಡ್ತಿರ್ತೀವಿ. ಹೌದು. ನೀವು 3 ವರ್ಷದಿಂದ ಬರ್ತಿರೋದ್ರಿಂದ ನಾನು ಈ ಪ್ರಶ್ನೆ ಕೇಳ್ತಿರೋದು, ಇಲ್ಲಿ ಯಾವ ರೀತಿ ಇದೆ ಸರ್? ಸರ್, ಇಲ್ಲಿ ನಮಗೆ ಕಮರ್ಷಿಯಲ್ ಆ್ಯಕ್ಟಿವಿಟಿ ಅಂತ ಏನೂ ಕಾಣಿಲ್ಲ. ಸೊ ದಿನೇ ದೇವಸ್ಥಾನ ಬೆಳೀತಾ ಹೋಗ್ತಾ ಇದೆ. ಬರುವಂಥ ಭಕ್ತಾದಿಗಳು ಬೆಳೀತಾ ಇದ್ದಾರೆ. ಭಕ್ತಾದಿಗಳು ಸಮೇತ ನಾವು ಬೆಳೀತಾ ಇದ್ದೀವಿ. ಸೊ ಭಕ್ತಾದಿಗಳ ಸಂಖ್ಯೆಯಲ್ಲೂ ಬೆಳೀತಾ ಇದ್ದಾರೆ. ಭಕ್ತಾದಿಗಳನ್ನು ಏನೋ ಆರ್ಥಿಕವಾಗಿ ಕೂಡ ಬೆಳೀತಾ ಇದ್ದೀವಿ. 5 ವರ್ಷದಿಂದ ಬರ್ತಾ ಇದ್ದೀನಿ ಸರ್. ಬರ್ತಿದ್ದೀರಿ. ಸೊ ಏನೆಲ್ಲ ಬದಲಾವಣೆ ಆಗಿದೆ ನಿಮ್ಮ ಜೀವನದಲ್ಲಿ? ತುಂಬ ಅಂದರೆ ತುಂಬ ಬದಲಾವಣೆ ಆಗಿದೆ ಸರ್. ನಮ್ಮದು ಪ್ರಾಬ್ಲಮ್ಸ್ ತುಂಬ ಇತ್ತು. ಮನೆಯಲ್ಲಾದರೂ ಸರಿ, ಬಿಸ್ನೆಸ್ಸಲ್ಲಾದರೂ ಸರಿ, ಎಲ್ಲ ಈಗ ತುಂಬ ಚೆನ್ನಾಗಾಗಿದೆ. ಏನು ಪ್ರಾಬ್ಲಮ್ಸ್ ಇತ್ತು ಮೇಡಮ್? ಶಾಪಲ್ಲಿ ನಮ್ಮದು ಟೈಲರ್ ಶಾಪ್ ಇರೋದು. ಅದರಲ್ಲಿ ತುಂಬ ಚೆನ್ನಾಗಿ ನಡೀತಾ ಇತ್ತು. ಇದ್ದಕ್ಕಿದ್ದಂಗೆ ಫುಲ್ಲು ಡಲ್ ಆಗಿಬಿಡ್ತು. ಆಮೇಲೆ ಗುರುಗಳ ಹತ್ರ ಬಂದ್ವಿ ನಾವು. ಗುರುಗಳು ಸಜೆಸ್ಟ್ ಮಾಡಿದ್ರು, ಈ ಥರ ಅಲ್ಲಮ್ಮ, ಈ ಥರ ಮಾಡಿ ಅಂತ ಅವರು ಮಂತ್ರ ಬರ್ಕೊಟ್ರು. ಅದನ್ನು ಓದ್ವಿ. ಮತ್ತು ದೇವಸ್ಥಾನಕ್ಕೆ ಬಂದು ದೇವ್ರ ಹತ್ರ ಬೇಡ್ಕೊಂಡ್ವಿ. ಎಲ್ಲ ಬದಲಾವಣೆ ಆಯಿತು. ಈಗ ಚೆನ್ನಾಗೆಲ್ಲ ನಡೀತಾ ಇದೆ ಸರ್. ಏನು ಲಾಸಲ್ಲಿ ನಡೀತಿದೆ ಬಿಸ್ನೆಸ್ಸು? ಹೇಗೆ? ಹಾಂ, ತುಂಬ ಲಾಸಲ್ಲಿ ನಡೀತಾ ಇತ್ತು.
ಈಗ ಚೆನ್ನಾಗಿದೆ. ಈಗ ಯಾವ ರೀತಿ ಇದೆ ಬಿಸ್ನೆಸ್? ಚೆನ್ನಾಗಿ ಚೆನ್ನಾಗಿ ನಡೀತಾ ಇದೆ ಸರ್. ಈಗ 2 ಶಾಪ್ ಇದೆ. ಫಸ್ಟ್ ಒಂದೇ ಶಾಪ್ ಇತ್ತು, ಈಗ 2 ಶಾಪ್ ಇದೆ. ಎಲ್ಲ ಚೆನ್ನಾಗಿ ನಡೀತಾ ಇದೆ. ನಿಮ್ಮ ಮನೆಯವರು ಹೇಳಿದ್ರು ಗುರುಗಳು ನಮ್ಮ ಮನೆಗೆ ಹೋಗ್ಬಿಡ, ಸ್ವಂತ ಮನೆಗೆ ಮನೆಯೆಲ್ಲ ಮಾಡ್ಕೊಂಡು ಬಂದ್ರು. ಅದು ಹೌದು ಸರ್, ತುಂಬ ಹೇಳಿದ್ರು ಗುರುಗಳು, ಬೇಡ ನಿಮ್ಮ ಮನೆಗೆ ಹೋಗಬೇಡಿ, ಇಲ್ಲೇ ಇರಿ ಅಂತ. ನಾವು ಕೇಳಿಲ್ಲ, ನಾವು ಕಟ್ಕೊಂಡಿರೋ ಮನೆಗೆ ನಾವು ಹೋಗಲೇಬೇಕು ಗುರುಗಳೇ ಅಂತ ಹೋದ್ವಿ. ಅವ್ರ ಮಾತು ಕೇಳಿಲ್ಲ. 2 ವರ್ಷಕ್ಕೆಲ್ಲ ಮನೆ ಮಾರ್ಬಿಟ್ಟು ಬಂದ್ವಿ ಸರ್. ಪುನಃ ಏನಾಯ್ತು? ಮನೆ ಮಾರಿದ್ರಿ? ಮನೆ ಸಾಲ ತುಂಬ ಆಗ್ಬಿಡ್ತು ನಮ್ಮ ಮನೆಗೆ ಹೋದ್ಮೇಲೆ. ಅದರಿಂದ ಮನೆ ಮಾರ್ಬಿಟ್ಟು ಎಲ್ಲ ಸಾಲ ಇದು ಗುರುಗಳು ಮಾಡಿ. ಹೇಳಿದ್ರಾ ನೀವು ಮನೆಗೆ ಹೋಗ್ಬೇಡಿ, ತುಂಬಾ ಲಾಸ್ ಹೌದು ಹೇಳಿದರು. ಅದನ್ನ ಹೇಳಿ ಸಾಕು, ಮುಕ್ತವಾಗಿ ವೀಕ್ಷಕರಿಗೆ ಗೊತ್ತಾಗಲಿ. ಗುರುಗಳು ಫಸ್ಟೇ ನಮ್ಗೆ ಹೇಳಿದರು, ನಿಮ್ಮ ಮನೆಗೆ ಹೋಗಬೇಡಿ, ಬೇರೆ ಕಡೆನೇ ಇರಿ ಅಂತ. ನಾವು ಕೇಳಿಲ್ಲ, ಇಲ್ಲ ನಾವು ಕಟ್ಕೊಂಡಿರೋ ಮನೆಗೆ ನಾವು ಹೋಗಲೇಬೇಕು, ಇರಬೇಕು ಅಂತ ಹೋದ್ವಿ. ಸ್ವಂತ ಮನೆ ಇಟ್ಕೊಂಡು ಬಾಡಿಗೆ ಮನೇಲಿ ಏನಿರೋದು ಅಂತ. ಬಟ್ ಅಲ್ಲಿ ಹೋದ್ಮೇಲೆ ತುಂಬ ಲಾಸ್ ಆಗಿಬಿಟ್ಟು ಮನೆ ಮಾರ್ಕೊಂಡು ಬಂದ್ವಿ ಸರ್. ಮತ್ತೆ ಗುರುಗಳು ಭೇಟಿ ಮಾಡಿದ್ರೆ ಹಾಂ ಮಾಡಿದ್ವಿ ಸರ್. ಹೇಳಿದ್ರು ನಮಗೆ ಮತ್ತೆ ಹೇಳಿದ ಮತ್ತೆ ಕೇಳಿಲ್ಲ ಅಲ್ಲಮ್ಮ ನೀವು ಅಂತ ಕೇಳಿದ್ರು ಸರ್. ಈಗ ಹೇಗಿದೆ ನಮ್ಮ ಪರಿಸ್ಥಿತಿ? ಈಗ ಚೆನ್ನಾಗಿದೆ ಸರ್. 1 ವರ್ಷ ಆಯಿತು ಮನೆ ಇದು ಮಾಡ್ಬಿಟ್ಟು ಬಂದು. ಪರವಾಗಿಲ್ಲ, ಈಗ ನೆಮ್ಮದಿಯಾಗಿದ್ದೀವಿ. ಮನೇಲಿ ಮಕ್ಕಳು ನಾವು ಎಲ್ಲ ಒಂಥರ ಜಗಳ ಹಾಗೆ ಹೀಗೆ ತುಂಬ ಸಮಸ್ಯೆ ಆಗ್ಬಿಟ್ಟಿತ್ತು ಮನೆಗೆ ಹೋದಾಗ. ಈಗ ಅಲ್ಲಿಂದ ಬಂದಮೇಲೆ ಎಲ್ಲ ಆರಾಮಾಗಿದ್ದೀವಿ. ನಮ್ಮ ಕೆಲವರು ಹೇಳ್ತಾರೆ ಗುರುಗಳು ಜಾಸ್ತಿ ದುಡ್ಡೇನು ತಗೊಳ್ಳಲ್ಲ, ಫ್ರೀಯಾಗಿ ಒಂದು ಕೆಲವು ಮಂತ್ರಗಳು ಹಾಂ ಹೇಳ್ತಾರೆ ಅಷ್ಟೇ. ಅಷ್ಟೇ, ಯಾರ ಹತ್ರನೂ ಏನು ದುಡ್ಡೇ ಕೇಳಲ್ಲ ಗುರುಗಳು. ಈಗ ತುಂಬ ಸಮಸ್ಯೆಯಿಂದ ಬಂದಿರ್ತಾರೆ, ಇಲ್ಲ ತುಂಬ ಬಡವರು ಬಂದಿರ್ತಾರೆ, ಅವ್ರಿಗೆಲ್ಲ ಗುರುಗಳ ದುಡ್ಡು ತಗೊಳಲ್ಲ, ಹಾಗೆ ಇದು ಮಾಡ್ತಾರೆ. ನಾನು ಸುಮಾರು 7 ವರ್ಷದಿಂದ ನಾರಾಯಣ್ ಗುರೂಜಿಯವ್ರನ್ನ ತುಂಬ ನಂಬ್ತೀನಿ. ಯಾಕೆಂದರೆ ಅವರು 2020ಲೇ ಹೇಳಿದರು. ನನ್ನ ಮಗನ ಮದುವೆಗೆ ನಾನು ಆ್ಯಕ್ಚುಲಿ ಹುಡುಕ್ತಾ ಇದ್ದೆ. ಆವಾಗ ಬೇಡವೇ ಬೇಡಮ್ಮ, ನೀವು 2025 ಏಪ್ರಿಲ್ವರೆಗೂ ನೀವು ಮಾಡಲೇಬಾರ್ದು, ಮಾಡಿದ್ರೆ ತೊಂದರೆ ಆಗುತ್ತೆ ಅಂತ ಹೇಳಿದರು. ಬಟ್ ದೊಡ್ಡ ಮಗಂದು ತೊಂದರೆ ಆಗುತ್ತೆ ಅಂತ ಹೇಳಿದ್ರು. ಅದೇ ರೀತಿ ತೊಂದರೆ ಆಯಿತು. ಅದನ್ನು ನಂಬಿ ನಾನೀಗ 2ನೇ ಮಗನಿಗೆ ಮಾಡಲೇ ಇಲ್ಲ. 2025 ಏಪ್ರಿಲಿಗೆ ಅವ್ರು ಯಾವಾಗ ಹೇಳಿದರು ಅದಾದಮೇಲೆ ಮದುವೆ ಆಯಿತು. ಅವ್ರು ಹೇಳ್ದಂಗೆ ಒಳ್ಳೆ ಹುಡುಗಿನೂ ಸಿಕ್ಕಿದ್ಲು, ಒಳ್ಳೆಯದು ಆಯಿತು. ನಾನು ಬಿಸ್ನೆಸ್ನಲ್ಲಿದ್ದೀನಿ. ತುಂಬ ಲಾಸಲ್ಲಿ ನಡೀತಾ ಇತ್ತು. ಜೀವಂತವಾಗಿ ಇರೋಕ್ಕೆ ಆಗಲ್ಲ ಅನ್ನೋಂಗಿತ್ತು. ಬಟ್ ಎಲ್ಲೋ ಒಂದು ಕಡೆ ನಂಬಿ ಅವರು ಕೆಲವೊಂದು ಶ್ಲೋಕ ಹೇಳ್ತಾರೆ. ಬೇರೆ ರೀತಿ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಕೊಟ್ಬಿಟ್ಟು ನಾವು ಯಾವುದೇ ಪೂಜೆ ಪುನಸ್ಕಾರ ಮಾಡಬೇಕು ಅದು ಇದು ಏನೂ ಹೇಳೋದಿಲ್ಲ. ಬಟ್ ಅವ್ರು ಹೇಳ್ದಂಗೆ ನಾವು ಪಾಲಿಸಿದ್ರೆ 100% ಡೈರೆಕ್ಟಾಗಿ ನಮಗೆ ಅದು ಪರಿಹಾರ ಡೈರೆಕ್ಟಾಗಿ ಆ ತಕ್ಷಣಕ್ಕೆ ಆಗದೆ ಇದ್ದರು ಎಲ್ಲೋ ಒಂದು ಕಡೆ ಯಾವುದ್ರ ಮೂಲಕನೂ ಖಂಡಿತ 100% ಪರಿಹಾರ ಸಿಗುತ್ತೆ. ಜನಗಳಿಗೆ ಬೇಕಾಗಿರೋದು ನೆಮ್ಮದಿ. ಇಲ್ಲಂತೂ 100% ನೆಮ್ಮದಿ ಸಿಕ್ಕೇ ಸಿಗುತ್ತೆ. ಏನೇ ಕಷ್ಟ ಬರಲಿ ಅದಕ್ಕೆ ಪರಿಹಾರ ಇದ್ದೇ ಇದೆ ಅನ್ನೋದು ಈ ದೇವಸ್ಥಾನದಲ್ಲಿ ಈ ಗುರುಗಳ ಹತ್ರ ಖಂಡಿತ ಸಿಗುತ್ತೆ. ಎಲ್ಲ ಯಾವುದ್ಯಾವುದೋ ಊರುಗಳಿಗೆ ಹೋಗ್ತಾರೆ, ಎಲ್ಲೆಲ್ಲೋ ಹೋಗ್ತಾರೆ, ಅದೆಲ್ಲ ಅವಶ್ಯಕತೆಯೇ ಇಲ್ಲ. ಇಲ್ಲೇ ನಮ್ಮ ಹತ್ರನೇ ಇದ್ದ ಮೇಲೆ ಇಲ್ಲೇ ಬರ್ಬೋದು ಅಂತ ಎಲ್ರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ನನಗೆ ನನ್ನ ಮಕ್ಳಿಗೆ ಒಳ್ಳೆಯದಾಗಿದೆ, ನನ್ನ ಬಿಸ್ನೆಸ್ಸಲ್ಲಿ ಒಳ್ಳೆಯದಾಗಿದೆ. ಅದೇ ರೀತಿ ನೀವು ಬನ್ನಿ, ನಿಮಗೂ ನಿಮ್ಮ ಮನೆಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಬಿಸ್ನೆಸ್ಸಲ್ಲೂ ಖಂಡಿತ 100% ಸಕ್ಸಸ್ ಸಿಗುತ್ತೆ. ಥ್ಯಾಂಕ್ ಯು. ಮೊದಲು ತುಂಬ ಲಾಸಲ್ಲಿತ್ತು ಬಿಸ್ನೆಸ್ ಅಂತ. ಹೌದು. ಸೊ ಈಗೆಲ್ಲ ಹೇಗಿದೆ ಬಿಸ್ನೆಸ್ ಎಲ್ಲ? ಈಗ ತುಂಬ ಚೆನ್ನಾಗಿದೆ. ಆವಾಗ ಆ್ಯಕ್ಚುಲಿ ನಾನು 11 ಬ್ರ್ಯಾಂಚ್ ಇದ್ದಿತ್ತು ನನ್ನ ಕಂಪನಿ. 11 ಬ್ರ್ಯಾಂಚ್ 10 ಬ್ರ್ಯಾಂಚ್ ಮುಚ್ಚಿ ಒಂದೇ ಒಂದು ಬ್ರ್ಯಾಂಚಲ್ಲಿದ್ದೆ. ಈಗ ಮತ್ತೆ ಅವರೇ ಹೇಳಿದರು, ಇದಾದಮೇಲೆ ಈ ತಿಂಗಳಿಂದ ನೀವು ಶುರು ಮಾಡಿ ಇನ್ನೊಂದು ಬ್ರ್ಯಾಂಚ್ ಅಂದರು. ಅದೇ ರೀತಿ ಈಗ ಆಗಸ್ಟಲ್ಲಿ ಇನ್ನೊಂದು ಬ್ರ್ಯಾಂಚು, ಮೊದಲು ಮಲ್ಲೇಶ್ವರಮಲ್ಲಿತ್ತು, ಇವಾಗ ಜಯನಗರಲ್ಲಿ ಶುರು ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ಯಾವುದೇ ಯೋಚನೆ ಇಲ್ಲ. ಬಟ್ ಪರಿಹಾರ 100% ಸಿಗುತ್ತೆ. ನೆಮ್ಮದಿ ಅಂತೂ ಬೇಕು ಜನಕ್ಕೆ, ಆ ನೆಮ್ಮದಿ ಅಂತೂ ಖಂಡಿತ ಸಿಗುತ್ತೆ. ಸೊ ಗುರುಗಳು ಏನು ಹೇಳ್ತಾರೆ ಸೊ ಅದರಂತೆ ನಡೆದ್ರೆ ಖಂಡಿತ ಅವರು ಅದು ಮಾಡಿ ಇದು ಮಾಡಿ ಅಂತ ಹೇಳಿಲ್ಲ. ಕೆಲವೊಂದು ಶ್ಲೋಕಗಳು ಹೇಳಕ್ಕೆ ಹೇಳ್ತಾರೆ. ಖಂಡಿತ ಕಷ್ಟ ಇಲ್ಲ. ಒಂದು 5-10 ನಿಮಿಷ ಅದಕ್ಕಾಗಿ ನಾವು ಸ್ಪೆಂಡ್ ಮಾಡಿದರೆ ಆಯಿತು. ಹೆಂಗೂ ಬೆಳಗ್ಗೆ ಎದ್ದೇಳ್ತೀವಿ, ಸ್ನಾನ ಮಾಡ್ತೀವಿ, ಪೂಜೆ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಅದ್ರ ಜೊತೆ ಮಾಮೂಲಿ ಶ್ಲೋಕ ಹೇಳೋದ್ರಲ್ಲಿ ಇದನ್ನೊಂದು 2 ನಿಮಿಷ 3 ನಿಮಿಷ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಖಂಡಿತ ಹೇಳಿದ್ರೆ 100% ಸಕ್ಸಸ್ ಇದ್ದೇ ಇದೆ, ಸಿಕ್ಕೇ ಸಿಗುತ್ತೆ.